ನಮಸ್ಕಾರಗಳು ಸ್ನೇಹಿತರೆ, ಎಲ್ಲರಿಗೂ ದಿ ಮೀಡಿಯಾ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ಬಂದಿರುವಂತಹ ಪ್ರೊಫೈಲ್ ಒಂದು ಉತ್ತಮವಾದ ಪ್ರೊಫೈಲ್ ಆಗಿದೆ. ಇವರ ಹೆಸರು ಗೀತಾ ಅಂತ, ವಯಸ್ಸು 44 ವರ್ಷ, ಸ್ಥಳ ಮಂಡ್ಯ ತಾಲೂಕು ಎಂದು ಹೇಳಿಕೊಂಡಿದ್ದಾರೆ. ಹಾಗೆ ಇವರ ಧರ್ಮವನ್ನು ನೋಡಿದ್ರೆ ಹಿಂದೂ ಧರ್ಮ, ಜಾತಿ ಓವೋವ ಸಮಾಜ ಎಂದು ಹೇಳಿಕೊಂಡಿದ್ದಾರೆ. ವಿದ್ಯಾಭ್ಯಾಸ SSLC ಪ್ಲಸ್ ಟೈಲರಿಂಗ್ ಡಿಪ್ಲೊಮಾ ಎಂದು ಹೇಳಿಕೊಂಡಿದ್ದಾರೆ. ಹಾಗೆ ಇವರ ವೈವಾಹಿಕ ಸ್ಥಿತಿಯನ್ನು ನೋಡಿದ್ರೆ ವಿಚ್ಛೇದನ, ಮಕ್ಕಳ ಜೊತೆ ವಾಸವಾಗಿ ಇದ್ದೇನೆ ಎಂದು ತಿಳಿಸಿದ್ದಾರೆ. ಹಾಗೆ ಸ್ನೇಹಿತರೆ, ಇವರ ವೈವಾಹಿಕ ಹಿನ್ನೆಲೆಯನ್ನು ನಾವು ನೋಡಿದ್ರೆ 25ನೇ ವಯಸ್ಸಿನಿಗೆ ಮನೆಯ ಒತ್ತಡದಿಂದ ಮದುವೆಯಾದರಂತೆ. ಹಾಗೆ ಆಜ್ಞಾಪೂರ್ವಕ ಸಂಬಂಧ, ಮದುವೆಯ ಮಧುರತೆಗಿಂತ ಜವಾಬ್ದಾರಿಯೇ ಜಾಸ್ತಿಯಾಗಿತ್ತು. ಮದುವೆಯಲ್ಲಿ ಪ್ರೀತಿ ಕಡಿಮೆ ಆಯಿತು, ಆದರೂ ತಾಳ್ಮೆಯಿಂದ ಬಾಳಿದಳು. ಮಕ್ಕಳಿಗೆ ತೊಂದರೆ ಆಗದಿರಲಿ ಅಂತ ಹೆಚ್ಚಿನ ವೈಚಾರಿಕ ಅಂತರ ಕೊರತೆಗಳ ಮಧ್ಯೆ ಅಂತಿಮವಾಗಿ ವಿಚ್ಛೇದನವನ್ನು ಪಡೆದರು ಎಂದು ತಿಳಿಸಿದ್ದಾರೆ. ಹಾಗೆ ಸ್ನೇಹಿತರೆ, ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ದೊರಕುತ್ತದೆ. ಹಾಗೆ ಇವರ ಬಾಳಿನ ನೈಜತೆಯನ್ನು ನಾವು ನೋಡಿದ್ರೆ, ಮನೆ ಹಿತ್ತಲಲ್ಲಿ ಕುಳಿತು ಚಾಯ್ ಕುಡಿಯುವಾಗಲೂ ಓರ್ವನು ಕೈ ಹಿಡಿದರೆ ಎಷ್ಟು ಚೆನ್ನಾಗಿರುತ್ತದೆ ಅಂತ ಅನಿಸುತ್ತದೆ. ಹಾಗೆ ಹಬ್ಬದ ಸಮಯದಲ್ಲಿ ಪಕ್ಕದ ಮನೆಗಳ ಸದ್ದು ಕೇಳಿದರೂ ಮನೆಯೊಳಗಿನ ನಿಶ್ಶಬ್ದ ನನಗೆ ಇಷ್ಟವಾಗುವುದಿಲ್ಲ. ಮಕ್ಕಳ ವಿದ್ಯೆ, ಹಣಕಾಸು ತೊಂದರೆಯಾಗುತ್ತಿದೆ, ಎಲ್ಲ ಹೊರೆ ಒಬ್ಬಳೆ ಮೇಲೆ ಬಿದ್ದಿದೆ ಎಂದು ತಿಳಿಸಿದ್ದಾರೆ. ತಾಯಿ ಎಂದು ಕರೆಯುವ ಮಕ್ಕಳು ಇದ್ದರೂ ಕಂಪನಿಯನ್ ಎನ್ನುವ ವ್ಯಕ್ತಿ ಇಲ್ಲ ಎಂದು ಹೇಳಿಕೊಂಡಿದ್ದಾರೆ. ಹಾಗೆ ಮನಸ್ಸಿನ ಬದನೆಗಳನ್ನು ನಾವು ನೋಡಿದ್ರೆ, ನಾನೊಬ್ಬಳಾಗಿ ಬಾಳುತ್ತಿದ್ದನೆಂದು ತಪ್ಪು, ಕಂಪನಿಯನ್ ಬೇಕು ಅನ್ನೋದು ಬೇಡಿಕೆಯಲ್ಲ, ಅವಶ್ಯಕತೆ. ಒಬ್ಬನ ಮಾತು, ನಗುವು, ಕೂಸು, ಹಾಸ್ಯದ ಜೊತೆ ಬೆರೆತು ಜೀವನ ಸಾರ್ಥಕವಾಗಲಿ ಅನ್ನೋ ಆಸೆ ಇದೆ. ಸ್ನೇಹಕ್ಕಿಂತ ದೀರ್ಘಕಾಲದ ನಂಬಿಕೆ ಬೇಕು. ನನ್ನ ಮನಸ್ಸಿಗೆ ಜೋಡಿ ಬೇಕಿದೆ ಎಂದು ತಿಳಿಸಿದ್ದಾರೆ. ಹಾಗೆ ಅವಳು ಹುಡುಕುತ್ತಿರುವಂತಹ ಲೈಫ್ ಪಾರ್ಟ್ನರ್ ಈ ರೀತಿ ಇರಬೇಕು ಎಂದು ಕೂಡ ತಿಳಿಸಿದ್ದಾರೆ. ಮಕ್ಕಳಿಗೆ ಸ್ನೇಹಿತರಂತೆ ನಡವಳಿಕೆ ಮಾಡಬಲ್ಲವನು, ಅಳಿದ ನೋವನ್ನು ನಗೆಯಾಗಿ ಮರೆ ಮಾಡಬಲ್ಲವನು, ದಿನದ ಆರಂಭಕ್ಕೆ ಗುಡ್ ಮಾರ್ನಿಂಗ್ ಎನ್ನುವ ಚಿಕ್ಕ ಮೆಸೇಜ್ ಕೊಡುವವನು, ತನ್ನನ್ನು ಹೊರೆ ಇದ್ದಂತೆ ಆರಿಸಿಕೊಂಡು ನಡೆಯುವವನು, ಪ್ರೀತಿ ಮಾಡುವ ಆಸೆ ಇರುವ ಸಂಸ್ಕಾರವಂತ ಹುಡುಗ ಬೇಕು ಎಂದು ಹೇಳಿಕೊಂಡಿದ್ದಾರೆ. ಹಾಗೆ ಇವರ ಮನಮುಟ್ಟುವ ಮಾತುಗಳನ್ನು ನಾವು ನೋಡೋದಾದರೆ, ನನ್ನ ನಗುವಿಗೆ ನಿನ್ನ ನಗು ಸೇರಿದರೆ ಜೀವನದಲ್ಲಿ ಮತ್ತೆ ಪ್ರೀತಿ ಹುಟ್ಟಬಹುದು. ಒಂದು ನಿಜವಾದ ಕಾಳಜಿ ಸಾಕು, ನನಗೆ ಕಂಪನಿಯನ್ನಾಗಿ ನೀನು ಬೇಕಾಗಿರುವೆ ಎಂದು ಕೇಳಿಕೊಂಡಿದ್ದಾರೆ. ಹಾಗೆ ಒಬ್ಬಳಾಗಿ ನಾನಿಲ್ಲ, ಯಾರಾದರೂ ಹತ್ತಿರ ಬಂದು ನನ್ನ ಬಾಳಿಗೆ ಕಂಪನಿಯನ್ ಆಗಬಹುದೇ ಎಂದು ಕೂಡ ತಿಳಿಸಿದ್ದಾರೆ. ಹಾಗೆ ಸ್ನೇಹಿತರೆ, ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ದೊರಕುತ್ತದೆ. ಹಾಗೆ ಸ್ನೇಹಿತರೆ, ಇವರ ಗುರಿಗಳನ್ನು ನಾವು ನೋಡಿದ್ರೆ, ಮಕ್ಕಳಿಗೆ ಬೆದರಿಕೆ ಇಲ್ಲದ ಭವಿಷ್ಯ, ಕಂಪನಿಯ ಜೊತೆಗೆ ಮೇಂಟೈನ್ ಜರ್ನಿಯನ್ನು ಮಾಡುವುದು, ಬಾಳಿಗೆ ಹೊಸ ಅರ್ಥ ಸೃಷ್ಟಿಸುವುದು ನನ್ನ ಶಕ್ತಿ, ನನ್ನ ಬಾಳಿಗೆ ನಿಜವಾದ ಸ್ನೇಹ ಬೇಕು ಎಂದು ಕೇಳಿಕೊಂಡಿದ್ದಾರೆ.